ಪ್ರೆಗ್ನೆನ್ಸಿ ಆದ ತಕ್ಷಣ ಡಾಕ್ಟ್ರೇ ನಾವೇನು ತಿನ್ಬೋದು ಏನು ತಿನ್ನಬಾರ್ದು 3 ತಿಂಗಳು ಆದಮೇಲೆ ಆವಾಗ ನಾವು ಒಂದು ಡಯಟ್ ಚಾರ್ಟ್ ಕೊಡ್ತೀವಿ. ಅದಕ್ಕೂ ಮುಂಚೆ ಕೂಡ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಹೇಳ್ತೀವಿ ನಾವು. 7ರಿಂದ 9 ತಿಂಗಳಲ್ಲಿ ತುಂಬ ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ. ಏನೇ ಒಂಚೂರು ಖಾರ ತಿಂದರೂ ಎದೆ ಕತ್ತು ಬಂದಂಗೆ, ಎದೆ ಉರಿ ಬಂದಂಗೆ ಆಗುತ್ತೆ. ತುಂಬ ಓವರ್ ಈಟ್ ಮಾಡಬೇಡಿ. ತುಂಬ ವೇಟ್ ಗೇನ್ ಆಗಿ ಡೆಲಿವರಿಗೆ ಕಷ್ಟ ಆಗುತ್ತೆ. ಜೊತೆಗೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಮತ್ತೆ BP ಬರೋ ಚಾನ್ಸಸ್ ಇರುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ಆರೋಗ್ಯ ಜ್ಞಾನ ಚಾನೆಲ್ಗೆ ಸ್ವಾಗತ. ಪ್ರೆಗ್ನೆನ್ಸಿ ಆದ ತಕ್ಷಣ ಅಥವಾ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ಡಾಕ್ಟ್ರಲ್ಲಿ ಪರೀಕ್ಷೆಗೆ ಬರ್ತಾರೆ. ಆಮೇಲೆ ಫಸ್ಟ್ ಥಿಂಗ್ ಎಲ್ಲರೂ ಕೇಳೋದು, ಡಾಕ್ಟ್ರೇ ನಾವೇನು ತಿನ್ಬೋದು ಏನು ತಿನ್ನಬಾರ್ದು. ಏನು ತಿನ್ಬೋದು ಅಂತ ಪ್ರಶ್ನೆ ಬಂದಾಗ ನಾವು ಹೇಳ್ತೀವಿ ಎಲ್ಲದನ್ನು ತೊಗೋಬೋದು. ನಿಮಗೆ ಏನು ಇಷ್ಟ ಆಗುತ್ತೆ ಅದು ತೊಗೊಳ್ಳಿ ಮೊದಲು 3 ತಿಂಗಳಲ್ಲಿ. 3 ತಿಂಗಳು ಆದಮೇಲೆ ಆವಾಗ ನಾವೊಂದು ಡಯಟ್ ಚಾರ್ಟ್ ಕೊಡ್ತೀವಿ. ಅದಕ್ಕೂ ಮುಂಚೆ ಕೂಡ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಹೇಳ್ತೀವಿ ನಾವು. ಸ್ಮೋಕ್ ಮಾಡಬಾರ್ದು, ಆಲ್ಕೋಹಾಲ್ ತೊಗೋಬಾರ್ದು, ಡ್ರಗ್ ಅಬ್ಯೂಸ್ ಮಾಡಬಾರ್ದು, ತುಂಬ ಫ್ರೋಝನ್ ಫುಡ್ ತೊಗೊಳಕ್ಕೆ ಹೋಗಬೇಡಿ, ಇಲ್ಲ ಹೈಲಿ ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೀವಿ, ಕಲರಿಂಗ್ ಏಜೆಂಟ್ಸ್ ಹಾಕಿರೋದು, ಆಮೇಲೆ ಅಜ್ನಾಮೋಟೊ ಇಂಥದ್ದೆಲ್ಲ ಡಯಟಲ್ಲಿ ಇನ್ಕ್ಲೂಡ್ ಮಾಡಬೇಡಿ. ಬಿಕಾಸ್ ಇದರಲ್ಲಿ ಏನು ಕೆಮಿಕಲ್ ಇರುತ್ತೆ ಅಂತ ಗೊತ್ತಿರಲ್ಲ. ಸೊ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ ಫಸ್ಟ್ 3 ಮಂತ್ಸಲ್ಲಿ. 3 ಮಂತ್ಸ್ ಆದಮೇಲೆ ನಿಮಗೆ ಎಲ್ಲ ಊಟ ಮಾಡೋಕ್ಕೆ ಸರಿ ಇರುತ್ತೆ, ವಾಂತಿ ಇರಲ್ಲ, ಆಮೇಲೆ ಕಂಫರ್ಟಬಲ್ ಆಗಿರ್ತೀರ. ಆವಾಗ ನಾವೇನು ಹೇಳ್ತೀವಿ ಅಂದರೆ, ನೀವು ಡಯಟಲ್ಲಿ 3 ವೆಜಿಟೇಬಲ್ಸ್ 2 ಫ್ರೂಟ್ಸ್, ಇಲ್ಲ 3 to 4 ವೆಜಿಟೇಬಲ್ಸ್, ಇಲ್ಲ 2 to 3 ಫ್ರೂಟ್ಸ್, ಅಂದರೆ ಕಟ್ ಫ್ರೂಟ್ಸ್ ತಿನ್ನಿ ಅಂತ ಹೇಳ್ತೀವಿ. ಪ್ಲಸ್ ವೆಜಿಟೇಬಲ್ಸ್ ತುಂಬ ಯೂಸ್ ಮಾಡಿ. ಮೀಟ್ ತಿನ್ನೋರು ಲೀನ್ ಮೀಟ್ ಅಂದರೆ ಫಿಶ್ಶು ಮತ್ತು ಚಿಕನ್ ತುಂಬ ಒಳ್ಳೆಯದು ಅವ್ರಿಗೆ. ಯೂಶ್ವಲಿ ರೆಡ್ ಮೀಟ್ ಬೇಡ ಅಂತ ಹೇಳ್ತೀವಿ. ಇದು ತುಂಬ ಟಮ್ಮಿ ಮೇಲೆ ಹೆವಿ ಆಗುತ್ತೆ. ಆಮೇಲೆ ಇದರಲ್ಲಿರೋ ಫ್ಯಾಟಿ ಫುಡ್ ಕೂಡ ಡೈಜೆಷನ್ ಆಗೋಕ್ಕೆ ಕಷ್ಟ ಆಗುತ್ತೆ. ಸೊ ರೆಡ್ ಮೀಟ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಮತ್ತು ಮುಖ್ಯವಾಗಿ ಹೇಳೋದೇನು ಅಂದರೆ, ಡಯಟ್ ನೀವು ಮ್ಯಾಕ್ಸಿಮಮ್ ನೀವು ತಗೊಳ್ಳೋದು 2500 ಕ್ಯಾಲರೀಸ್. 2500 ಕ್ಯಾಲರೀಸಲ್ಲಿ ನಿಮಗೆ ಹಣ್ಣು, ತರಕಾರಿ, ಸೊಪ್ಪು, ಕಾಳುಗಳು, ಆಮೇಲೆ ಈವನ್ ರಾಗಿ ತೊಗೋಬೋದು. ಸೊ ಇದೆಲ್ಲ ತುಂಬ ಒಳ್ಳೆಯದು. ಅದು ಹಿಮೋಗ್ಲೋಬಿನ್ ಕೂಡ ಇಂಪ್ರೂವ್ ಆಗುತ್ತೆ. ಡ್ರೈ ಫ್ರೂಟ್ಸ್ 1 ಮುಷ್ಟಿ ತೊಗೊಳ್ಳಿ. ತುಂಬ ಓವರ್ ಈಟ್ ಮಾಡಬೇಡಿ. ಯಾಕೆಂದರೆ ಓವರ್ ಈಟ್ ಮಾಡಿದ್ರೆ ನಿಮಗೆ ತುಂಬ ವೇಟ್ ಗೇನ್ ಆಗಿ ಆಮೇಲೆ ಡೆಲಿವರಿಗೆ ಕಷ್ಟ ಆಗುತ್ತೆ. ಜೊತೆಗೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಮತ್ತು BP ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ವೇಟ್ ಗೇನ್ ಇನ್ ಪ್ರೆಗ್ನೆನ್ಸಿ 8 to 10 kgs ಅಷ್ಟೇ ಇರಬೇಕು. ಸೊ ಅದಕ್ಕೋಸ್ಕರ ಅನ್ನೆಸೆಸರಿ ಕ್ಯಾಲರೀಸ್, ನಿಮಗೆ ಏನೇನೋ ತಿನ್ನಬೇಕು ಅನಿಸುತ್ತೆ, ಸ್ವೀಟ್ಸ್ ತಿನ್ನಬೇಕು ಅನಿಸುತ್ತೆ, ಆಮೇಲೆ ಜಂಕ್ ತಿನ್ನಬೇಕು ಅನಿಸುತ್ತೆ, ಪ್ರೊಸೆಸ್ ಫುಡ್ ತಿನ್ನಬೇಕು ಅನ್ಸುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡಿ. ಬಿಕಾಸ್ ಇದೆಲ್ಲದು ನಿಮಗೆ ಎಂಟಿ ಕ್ಯಾಲರೀಸ್ ಕೊಡುತ್ತೆ. ಎಂಟಿ ಕ್ಯಾಲರೀಸಿಂದ ನ್ಯೂಟ್ರಿಷನ್ ಇರಲ್ಲ, ಜಸ್ಟ್ ವೆಯ್ಟ್ ಪುಟ್ ಆನ್ ಆಗ್ತೀರಾ. ಸೊ ಆದಷ್ಟು ಹೆಲ್ದಿ ತೊಗೊಳಕ್ಕೆ ನೋಡಿ. ಹೆಲ್ದಿ ಈಟಿಂಗ್ಗೆ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಡಯಟಿಷಿಯನ್ ಇಟ್ಟಿದ್ದೀವಿ. ಸೊ ಡಯಟಿಷಿಯನ್ ಅಡ್ವೈಸ್ ತೊಗೊಂಡು ನೀವು ಕರೆಕ್ಟಾಗಿ ಏನು ತಿನ್ನಬೇಕು ಅಂತ ನೋಡಿಬಿಟ್ಟು ಆಹಾರ ತೊಗೊಳ್ಳಿ. 3 months to 7 months ಬೆಸ್ಟ್ ಟೈಮ್ ನಿಮಗೆ ಒಳ್ಳೆ ಆಹಾರ ತೊಗೊಂಡು ಒಳ್ಳೆಯ ಒಂದು ಲೈಫ್ ಸ್ಟೈಲ್ ಲೀಡ್ ಮಾಡೋದು, ವಾಕ್ ಮಾಡೋದು, ಇದೆಲ್ಲ ನಿಮಗೆ ತುಂಬ ಒಳ್ಳೆಯದು. ಬಿಕಾಸ್ ಈ ಟೈಮಲ್ಲಿ ನೀವು ಕಂಫರ್ಟಬಲ್ ಆಗಿ ಇರ್ತೀರ. 7ರಿಂದ 9 ತಿಂಗಳಲ್ಲಿ ತುಂಬ ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ. ಏನೇ ಒಂಚೂರು ಖಾರ ತಿಂದರೂ ಎದೆ ಕತ್ತು ಬಂದಂಗೆ, ಎದೆ ಉರಿ ಬಂದಂಗೆ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ತಿಂದರೂ ನಿಮಗೆ ಡಿಸ್ಕಂಫರ್ಟ್ ಆಗುತ್ತೆ. ಸೊ ಈ ಟೈಮಲ್ಲಿ ಸ್ಮಾಲ್ ಮೀಲ್ಸ್ ಅಂದರೆ ಏನೇ ನೀವು ತೊಗೊಳ್ಳೋದಿದ್ರೂ ಅದ್ರ ಅರ್ಧ ತೊಗೊಳ್ಳಿ. ನೀವು ಪ್ಲ್ಯಾನ್ ಮಾಡಿರೋದು 1 ಕಪ್ ಅಂತಂದರೆ ಅರ್ಧ ಕಪ್ ತೊಗೊಳ್ಳಿ. ಫ್ರೀಕ್ವೆನ್ಸಿ ಬೇಕಾದ್ರೆ 1 2 to 3 ಅವರ್ಸಲ್ಲಿ ನೆಕ್ಸ್ಟ್ ಒಂದು ಚಪಾತಿನೋ ಇಲ್ಲ ಒಂದು ಸ್ಯಾಂಡ್ವಿಚೋ ಏನು ತೊಗೋತೀರಾ ತೊಗೊಳ್ಳಿ. ಯಾಕೆ ಅಂದರೆ ನೀವು ಸ್ಮಾಲ್ ಮೀಲ್ಸ್ ತೊಗೊಳ್ಳೋದ್ರಿಂದ ನಿಮಗೆ ಡಿಸ್ಕಂಫರ್ಟ್ ಕಡಿಮೆ ಆಗುತ್ತೆ. ಆಮೇಲೆ ಟರ್ಮ್ ಹತ್ತತ್ರ ಊಟ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಈ ಕಾರಣಗಳಿಂದ ನೀವು ಪ್ರೆಗ್ನೆನ್ಸಿಯಲ್ಲಿ 3 to 7 to 8 ಮಂತ್ಸಲ್ಲಿ ಬೆಸ್ಟ್ ಪೀರಿಯಡ್. ವೆಯ್ಟ್ ಕಂಟ್ರೋಲ್ ಮಾಡೋಕ್ಕೂ ಬೆಸ್ಟ್ ಪೀರಿಯಡು, ಪ್ಲಸ್ ಒಳ್ಳೆ ಆಹಾರ ತೊಗೊಳೋಕ್ಕೂ ಬೆಸ್ಟ್ ಟೈಮು. ಸೊ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು 8 to 10 kgs, ಮ್ಯಾಕ್ಸಿಮಮ್ 12 kgs ಮೇಲೆ ಗೇನ್ ಆಗಬಾರ್ದು. ಸೊ ಹೀಗಿದ್ದಲ್ಲಿ ನಿಮ್ಮ ಪ್ರೆಗ್ನೆನ್ಸಿ ಹೆಲ್ದಿಯಾಗಿರುತ್ತೆ ಮತ್ತು ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಕೂಡ ಆಗಲ್ಲ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಲ್ಲಿ ಆರೋಗ್ಯ ಜ್ಞಾನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.